ಹಲೋ ತೀರ್ಥಮ್ಮ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ನೆನ್ನೆ ನಾನು ಪೇಷಂಟ್ ಕೇರಿಂದ ನಿಮ್ಮನ್ನ ರಾಮಮೂರ್ತಿ ನಗರಿಂದ ರಾತ್ರಿ ರಿಪ್ಲೇಸ್ಮೆಂಟ್ ಬಿಟ್ಟು ಕರ್ಕೊಂಬಂದೆ. ಹೌದು ಮೇಡಮ್. ನಿಮ್ಮ ಯಜಮಾನರು ಹುಷಾರಿಲ್ಲ ಅಂತ ಹೇಳಿದ್ರಿ. ಹೌದು ಮೇಡಮ್. ಅದಕ್ಕೋಸ್ಕರ ನಿಮ್ಮ ಮೇಡಮು ಹೇಳಿದ್ರು ಒಂದು 4 ದಿನನೋ ಒಂದು ವಾರನೋ ನೋಡ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? 4 ದಿನ ಆದ್ಮೇಲೆ ಬರ್ತೀರಾ ಅಥವಾ ಮುಂದೆ ಯೋಚನೆ ಮಾಡ್ತೀರಾ? ಏನು ಮಾಡ್ತೀರಮ್ಮ? ಇಲ್ಲ, ಮತ್ತೆ ಬರ್ತೀನಿ ಮೇಡಮ್. ಬರ್ತೀರಾ? ತುಂಬಾ ಚೆನ್ನಾಗಿ ಜಾಗದಲ್ಲಿ ಹಾಕೊಟ್ರಿ. ಓಕೆ, ನಿಮ್ಮ ಹೆಸರು ನಾನು ಉಳಿಸ್ಕೊಂಡು ಬಂದೆ. ಥ್ಯಾಂಕ್ ಯು ಅಮ್ಮ. ತುಂಬಾ ಚೆನ್ನಾಗಿತ್ತು. ಮತ್ತೆ ನಾನು ಬರ್ತೀನಿ, ಮತ್ತೆ ಒಳ್ಳೆ ಜಾಗದಲ್ಲಿ. ಅಮ್ಮ, ನಿಮಗೆ ಕೆಲಸದ ಬಗ್ಗೆ ಏನು ಹೇಳಿದ್ರು ಹೇಳ್ತೀಯಾ? ನನ್ನ ಬಗ್ಗೆ ಏನಾದರೂ ಮಾತಾಡ್ತೀಯಮ್ಮ? ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿರೋ ಹಾಕೊಟ್ರಿ. ತುಂಬಾ ಒಳ್ಳೆಯವರು ನೀವು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹಾಂ, ಆಮೇಲೆ ನಿಮಗೆ ಸಂಬಳ ಎಲ್ಲ ಯಾವ ಥರ ಅಮ್ಮ? 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ. ಇವಾಗ ನೆನ್ನೆ ನೀವು ಕೆಲಸ ಮಾಡಿದ್ದು, ನಾನು ಬೆಳಿಗ್ಗೆ ಸಂಬಳ ಕೊಟ್ಬಿಟ್ಟೆ. ಇವಾಗ ನಮ್ಮ ಮನೆಗೆ ಬಂದ್ರಿ ನೀವು. ಇವಾಗ ನಿಮ್ಮನ್ನ ನಾನು ಮೆಜೆಸ್ಟಿಕ್ ಬಿಡ್ತಾ ಇದ್ದೀನಿ, ಗೊತ್ತಾಯ್ತಾ? ನೀವು ನನ್ನ ಬಗ್ಗೆ ಒಂದು 4 ಜನ ಹುಡುಗಿರಿಗೆ ಏನು ಹೇಳ್ತೀರಾ? ನನ್ನ ಬಗ್ಗೆ ಹೇಳಿ. ತುಂಬಾ ಶೋಭಾ ಮೇಡಮ್ ಅವರು ತುಂಬಾ ಒಳ್ಳೆಯವರು. ಮತ್ತೆ ಬಂದ್ರೆ ತುಂಬಾ ಚೆನ್ನಾಗಿ ಕೇರ್ ಮಾಡಿ ಕಳಿಸ್ತಾರೆ. ತುಂಬಾ 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 ಒಳ್ಳೆಯವರು. ಥ್ಯಾಂಕ್ ಯು ಅಮ್ಮ. ಯಾರೇ ಹುಡುಗಿರಾಗಲಿ, ನಾನು ಇದನ್ನ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇಲ್ಲ. ಇದನ್ನ ನಂಗೆ ಗೊತ್ತಾಯ್ತಾ? ಇಲ್ಲಿ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿಸ್ತಾ ಇಲ್ಲ. ನನ್ನ ಮನೆಗೆ ಇನ್ನೊಂದು ಹುಡುಗಿನೂ ಬಂದಿದ್ಲು, ಅವಳು ಇವತ್ತು. ಗೊತ್ತಾಯ್ತು? ಅವಳು ನನ್ನ ನೋಡಬೇಕು ಅಂತ, ಅವಳು ಏನೋ ಪರ್ಸನಲ್ ಕೆಲಸದಿಂದ ಬಂದಿದ್ದಾಳೆ. ಅವಳು ಮುಗಿಸ್ಕೊಂಡು ಹೋಗ್ತಿದ್ದಾಳೆ. ಈಗ ಆ ಹುಡುಗಿನೂ ಇನ್ನು ಸ್ವಲ್ಪ ದಿನ ಆದಮೇಲೆ, ಇನ್ನೊಂದು ತಿಂಗಳು 2 ತಿಂಗಳು ಆದಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಆ ಪ್ಲೇಸ್ಗೆ ಇವ್ರನ್ನೂ ಬಿಟ್ಟಿದ್ದು. ಸೊ ಇವ್ರು ಇವಾಗ ಏನು ಅಂತಂದರೆ, ಈಗ ಅವ್ರ ಮನೇಲಿ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಹೋಗ್ತಿದ್ದಾರೆ. ನಾನು ಇವಾಗ ರೀಪ್ಲೇಸ್ಮೆಂಟ್ ಬಿಟ್ಟಿದ್ದೀನಿ. ಸೊ ನಾನೇನು ಜಂಬ ಕಚ್ಕೊಳಕ್ಕೆ, ನನ್ನ ಬಗ್ಗೆ ನಾನೇ ಹೇಳ್ಕೊಳಕ್ಕೆ ಇದು ಮಾಡ್ತಾ ಇಲ್ಲ. ಸೊ ಇವ್ರು ನನ್ನ ಹತ್ರ ಕೆಲಸ ಮಾಡಿದ್ದಾರೆ. ಇವ್ರು ನನಗೆ 1 ಇಯರಿಂದ ಗೊತ್ತು. ಇವ್ರು 1 ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ. ಮುಂಚೆ ಅಡುಗೆ ಕೆಲಸಕ್ಕೆ ಹೋಗಿ ಮಾಡ್ತಾಯಿದ್ರು, ಇವಾಗ ಪೇಷಂಟ್ ಕೇರ್ ಕೆಲಸಕ್ಕೆ ಬಂದಿದ್ದಾರೆ. ಸೊ ಅವ್ರ ಯಜಮಾನರು ಹುಷಾರಾದ್ಮೇಲೆ ಮತ್ತೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾರೇ ನನ್ನನ್ನು ಹುಡ್ಕೊಂಬಂದ್ರಿ, ನಂಬರ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿ ವಿಡಿಯೋ ಕಾಲ್ ಮಾಡಿದ್ಮೇಲೆ ನನ್ನ ಹತ್ರ ಬನ್ನಿ. ಸುಮ್ಮನೆ ಯಾರ್ಯಾರೋ ಕರೀತಾರೆ, ಹುಡುಗರು ಕರೀತಾರೆ, ಹುಡುಗಿರು ಕರೀತಾರೆ ಅಂತ ದಯವಿಟ್ಟು ಬರಬೇಡಿ. ಅದೆಲ್ಲ ಫ್ರಾಡು. 40,000 50,000 ಕೊಡ್ತಾರೆ. ನಿಮಗೂ ಕಾಲ್ ಮಾಡಿದ್ದು ಬಂದೆಲ್ಲ? ಹೌದು ಮೇಡಮ್. ನೀನು ಹೇಳಮ್ಮ. ಜನ ಕಾಲ್ ಮಾಡಿದ್ರು, ಆದರೆ ಅವ್ರು ನಂಬಿ ಬರಬೇಡ್ರಿ. ಶೋಭಾ ಮೇಡಮ್ ಹೇಳಿದ್ರೆ ಮಾತ್ರ ಬನ್ನಿ, ಇಲ್ಲ ಅಂದರೆ ಬರಬೇಡಿ. ನಾನು ವಿಡಿಯೋ ಕಾಲ್ ಮಾಡಿ ನಿಮ್ಮ ನಂಬರ್ ತೊಗೊಂಡು, ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಮೇಡಮ್ ಕಳಿಸಿ, ಮೇಡಮ್ ಹತ್ರ ಆಗಲಿ ಸರ್ ಹತ್ರ ಆಗಲಿ ಒಂದ್ಸಲಿ ಮಾತಾಡಿದ ಮೇಲೆ ಓಕೆ ಅವ್ರು ಆಯಿತು ಕರ್ಕೊಂಬನ್ನಿ ಅಂತ ಹೇಳ್ತಾರಲ್ಲ, ಕರ್ಕೊಂಬನ್ನಿ ಅಂತ ಹೇಳಿದ್ಮೇಲೆ ಬನ್ನಿ ಅಮ್ಮ. ಗೊತ್ತಾಯ್ತಾ? ಸುಮ್ಮನೆ ಬಂದ್ಬಿಟ್ಟು ಮೆಜೆಸ್ಟಿಕಲ್ಲಿ ಇದ್ದೀನಿ, ಮಾರ್ಕೆಟಲ್ಲಿ ಇದ್ದೀನಿ, ಶಿವಾಜಿನಗರಲ್ಲಿ ಇದ್ದೀನಿ ಅಂತ ಹೇಳ್ಬೇಡಿ. ನನ್ನ ಹತ್ರ ನನಗೆ ಫೋನ್ ಮಾಡಿ, ನಾನೊಂದ್ಸಲಿ ವಿಡಿಯೋ ಕಾಲ್ ಮಾತಾಡ್ತೀನಿ, ನೀವೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನೇ ಶೋಭಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬನ್ನಿ. ಹಾಂ, ಯಾರಾದರೂ ಲೇಡೀಸ್ ಬರೋಂಗಿದ್ರೆ ಇವಾಗ ವಿಡಿಯೋ ನೋಡಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಯಾವ ಕೆಲಸ ಅಂತ ಇದು ಮಾಡಿ. ಆದರೆ ನನ್ನ ಹತ್ರ ಅಪ್ ಆ್ಯಂಡ್ ಡೌನ್ ಕೆಲಸ ಇವಾಗ ಯಾವುದೂ ಇಲ್ಲ. ಲಿವಿಂಗ್ ಅಲ್ಲೇ ಇರೋದಾದರೆ ಇದೆ. ದಯವಿಟ್ಟು ಓಕೆ ಅಮ್ಮ, ನಿಮಗೂ ಒಳ್ಳೇದಾಗಲಿ ಅಮ್ಮ. ಹೋಗ್ಬಿಟ್ಟು ಬನ್ನಿ, ದೇವ್ರು ಒಳ್ಳೇದು ಮಾಡಲಮ್ಮ. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಮ್ಮ. ಸೊ ಓಕೆ, ನಾನು ಎಂಡ್ ಮಾಡ್ತಾ ಇದ್ದೀನಿ. ಓಕೆ.